ಇಟ್ಸ್ ಮೋರ್ ದನ್ 50 to 60% ಅಂದರು. ನಾನು ಅಂದ್ಕೊಂಡೆ ಎಸ್ ಏನೋ ಮಾಡಿದ್ದೀವಿ ದೇವರಿದ್ದಾರೆ ಅಂತ. ಸೊ ನಿಮಗೆ ಈ ತುಂಬ ವೇದಿಕೆ ಮೇಲೆ ಥ್ಯಾಂಕ್ಸ್ ಹೇಳ್ತೀನಿ ಕಾಕಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಯೋಗಿ ನೀನು ಭಾಗವತಾರ ಅಂದರೆ ನಾನು ಯೋಗಿ ತುಂಬ ಹಳೆ ದೋಸ್ತಿಗಳು ನಾವಿಬ್ರು. ಸೊ ಹಾಗಾಗಿ ಯೋಗಿ ನಿಮಗೂ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನಮಸ್ಕಾರ. ನಾವು ಥ್ಯಾಂಕ್ಸ್ ಹೇಳ್ಬೇಕಾದ್ರು ವಿಜಯ್ ಅವ್ರಿಗೆ. ಯಾವಾಗಲೂ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳ್ತೀವಿ ಎಲ್ಲರೂ. ಬಟ್ ಏನಂದ್ರೆ ಇಂಡಸ್ಟ್ರಿ ಒಂದು ಬರಡಾಗಿರೋ ಟೈಮಲ್ಲಿ ಆಕ್ಚುಲಿ ಎಲ್ಲರೂ ನಾವೇನು ಬಂದಿದ್ದರಿಂದ ಇವತ್ತು ಒಂದು ಹಬ್ಬ ಮಾಡೋಕ್ಕೆ ನೀವು ಒಂದು ಕಾರಣವಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇಲ್ಲಿಂದ ಎಲ್ಲ ಕನ್ನಡ ಸಿನಿಮಾಗಳು ಹೊರಡ್ಲಿ ಇದೇ ನಿಟ್ಟಿನಲ್ಲಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಇಬ್ರು. ಸಾಯಂಕಾಲ ಮಾಡೋದು ಬಿಟ್ಬಿಟ್ಟು ಇವಾಗ ಮಾಡ್ತಾರೆ. ಸಾಯಂಕಾಲ ಆಗಿದ್ರೆ ಊರಬ್ಬ ಮಾಡ್ಬೋದಾಗಿತ್ತು. ಈ ಹಬ್ಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅದೇ ಫಸ್ಟು ಜಗದೀಶ್ ಮತ್ತು ಕೃಷ್ಣನ್ಗೆ ಆ್ಯಕ್ಚುಲಿ ಎಷ್ಟೊಂದು ಜನ ಇವತ್ತು ಸಿನಿಮಾ ಕರ್ನಾಟಕ ಬಿಟ್ಟು ಮಾರ್ಕೆಟ್ ಇದೆ ಬೆಳೆಸ್ಬೇಕು. ಇವತ್ತಿರೋದು ಇದು ಇಷ್ಟಿರೋದು ಅಷ್ಟಾಗಕ್ಕೆ ಕನ್ಸಿಸ್ಟೆಂಟ್ ಆಗಿ ರಿಲೀಸ್ ಮಾಡಬೇಕು. ಅದರಲ್ಲಿ ಜಗದೀಶ್ಗೆ ಫಸ್ಟಿಂದ ಹೇಳ್ಕೊಂಡು ಬಂದಿದ್ವಿ, ಮಾಡಿಕೊಟ್ರು ಇಬ್ರು. ಆಮೇಲೆ ಎಷ್ಟೊಂದು ನಾನ್ ಥಿಯೇಟ್ರಿಕಲ್ ಇಲ್ಲದೆ ಸ್ಯಾಟಲೈಟ್ ಡಿಜಿಟಲ್ ಸೇಲ್ ಆಗದೇನೋ ಥಿಯೇಟರೇ ಮೇನ್ ನಮ್ದು ರೆವೆನ್ಯೂ ಅಂತ ಅಂದ್ಬಿಟ್ಟು ನಂಬಿ ವಿಜಯ್ ಸರ್ ಆಗಲಿ ಜಗದೀಶ್ ಕೃಷ್ಣ ಅವರು ಇವತ್ತು ರಿಸ್ಕ್ ಅಂದ್ರೆ ಹೌದು ಬಿಫೋರ್ ರಿಲೀಸ್ ಅವ್ರಿಗೆ ಏನು ಸೇಲ್ ಆಗದೆ, ಬೇರೆ ನಾನ್ ಥಿಯೇಟರ್ ಸೇಲ್ ಆಗದೆ ಹೋಗಿದ್ದು ಫಸ್ಟ್ ಅವರೇ ಅಟೆಂಪ್ಟ್ ಮಾಡಿದ್ದು. ಅಂಡ್ ಸಾರಿ ಆ ಗಟ್ಸ್ಗೆ ನಾನು ಇಸ್ಕೊತೀನಿ. ಯಾಕಂದ್ರೆ ನೀವು ನಂಬಲ್ಲ, ಟಿವಿದಾಗಲಿ ಅಥವಾ ಇನ್ನೊಂದು ಯಾವುದೇ OTT ಪ್ಲಾಟ್ಫಾರ್ಮ್ನಾಗಲಿ ಬೇಡ ಸರ್ ಆಯ್ತು ನಾವು ಬರ್ತೀವಿ ಬಿಡಿ ಸರ್. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು, ಗಾಂಧಿನಲ್ಲಿ ಬೆಳೆದ್ರೆ ಕೆಲವರು ಎಜುಕೇಟೆಡ್ಸು, ಇನ್ನೆಲ್ಲರೂ ಹೈಯರ್ ಸ್ಟಡೀಸ್ ಮಾಡಿರೋರು. ಪಾಪ ಇಷ್ಟೊಂದು ಓದಿಲ್ಲ ಅವರು. ನಾನು ಕಣ್ಣು ಕಾಣುವಂಥ ಕೆಲವರು ಪಾಪ ಎಜುಕೇಟೆಡ್ಸ್ಗಳಿದ್ದೀರಾ. ಮಿಕ್ದವರೆಲ್ಲ PhD ಹೋಲ್ಡರ್ಸು. PhDನ ಮೀರಿ ಇನ್ಯಾವುದನ್ನ HD ಇದೆ ಅದನ್ನು ಮಾಡಿರ್ತಾರೆ. ಅವರಿಂದಲೇ HD ವರ್ಷಕ್ಕೆ ಬಂದಿರೋದು ಗಾಂಧಿನಗರಕ್ಕೆ. ಸೊ ಹಾಗಾಗಿ ಅಂಥವ್ರ ಮಧ್ಯೆ ಈ ಎರಡು ಘಟಗಳು ನಿಂತು ನಾವು ಆಯಿತು ಸರ್, ನಮಗೆ ನಮ್ಮ ಸ್ಟಫ್ ಮೇಲೆ ನಂಬಿಕೆ ಇದೆ ಅಂತೇಳಿ ಎಲ್ಲರೂ ನೋವು ಮಾಡಿದ್ರು. ಯಾರು ತುಂಬ ನೋವು ಒಳ್ಳಾಗ್ತಾರೋ ಅವ್ರಿಗೆ ದೊಡ್ಡ ಗೆಲುವು ಸಿಗುತ್ತೆ ಅನ್ನೋಕ್ಕೆ ಇದೇ ಕಾರಣ. ಆಯ್ತಾ? ಯಾರು ನೋವು ಮಾಡಬೇಡಿ, ನೋವು ಮಾಡಿದವರೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿರಿ. ಇವತ್ತು ಪಾಪ ಇವರಿಬ್ಬರು ನನಗೆ ಒಂದು ತಮ್ಮಂದಿರ ಸಮಾನ. ಅವ್ರು ನೊಂದಿರೋದು ಅವ್ರಿಗೆ ಗೊತ್ತು. ಅಷ್ಟು ನೋವು ಇದ್ರೂ ಎದೆ ಕಟ್ಕೊಂಡು ಬಂದರು ನನ್ನ ಜೊತೆ, ಬನ್ನಿ ಸರ್ ಅಂತ. ಯಾಕೆಂದ್ರೆ ಇರೋದು ಭೀಮಾ, ಇಲ್ಲಿ ಭೀಮಾ ಬಲ. ಸೊ ಹಾಗಾಗಿ ಕೆಣಕಿದ್ರು ಇವ್ರನ್ನ. ಆಸ್ ಇಟ್ ಈಸ್ ನೀನು ಬರ್ದಂಗೆ ಕೆಣಕದೇ ಇದ್ರೆ ಕ್ಷೇಮ ಅಂತ, ಕೆಣಕದೇ ಇದ್ರೆ ಕ್ಷೇಮ, ಭೀಮನ್ನ ಕೆಣಕಬೇಡಿ ಅಂತೇಳಿ ಇವತ್ತು ಬಂದು ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನ ತೊಗೊಂಡಿದ್ದೀವಿ ಅಂದರೆ ನಮ್ಗೆ ಯಾರ್ಯಾರು ನೋವು ಮಾಡಿದ್ರೋ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅಂತ ಅನಿಸ್ತೀನಿ. ಥ್ಯಾಂಕ್ ಯು. ಸಾರಿ. ಆ ರಿಸ್ಕ್ ತೊಗೊಂಡು ಇವತ್ತು ರಿಲೀಸ್ ಮಾಡಿ ಮತ್ತೆ ಏನಂತಾರೆ ಡೋರ್ ಓಪನ್ ಮಾಡೋ ಜನರಿಗೆ ಅಂದಾಗ ನೆಕ್ಸ್ಟ್ ಒಂದು ಲಿಸ್ಟ್ ಇದೆ ಸಿನಿಮಾಗಳು ನೆಕ್ಸ್ಟ್ ವೀಕ್ ನಾಡಿನಿಂದ. ಸೊ ಎಲ್ಲ ಸಿನಿಮಾ ಒಳ್ಳೇದಾಗಲಿ. ಜಗದೀಶ್, ಕೃಷ್ಣ ಆ್ಯಂಡ್ ವಿಜಯ್ ಸರ್ ಆ್ಯಂಡ್ ಎಂಟೈರ್ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್ ಕಾರ್ತಿಕ್ ಅಂಡ್ ಯೋಗಿ ಎಜುಕೇಟೆಡ್ಸ್. ಮೈಸೂರು ಏರಿಯಾ ತಗೊಂಡಿರೋಂಥ ಗೋಕುಲ್ ಸಿನಿಮಾಸ್ ಓನರ್ ಗೋಕುಲ್ ರಾಜ್ ಅವರು ನೀವೆರಡು ಮಾತಾಡಬೇಕು ಅಂತ ಕೇಳ್ಕೊತೀನಿ ನಾನು. ಸರ್, ಗೋಕುಲ್ ಸಿನಿಮಾ ನಾವು ಮಾಡಿದ್ರೆ ನಾವು ಎಂಟೈರ್ ಕರ್ನಾಟಕ ಕೇಳಿದ್ರೆ ನಮ್ಮ ಭೀಮಾ ಅವ್ರು ಕೊಟ್ಟಿಲ್ಲ ನಮಗೆ. ಫಸ್ಟ್ ನಾವು ಕೇಳಿದ್ರೆ ಎಂಟೈರ್ ಕರ್ನಾಟಕ ಕೊಡಿ ಅಂತ. ಅವ್ರಿಗೆ 100% ಕಾನ್ಫಿಡೆನ್ಸ್ ಇತ್ತು ಈ ಪಿಕ್ಚರ್ ಬಗ್ಗೆ. ಅದಕ್ಕೆ ಅವ್ರು ನಮ್ಮ ಜಗದೀಶ್ ಅವ್ರು ಕೊಟ್ಟಿಲ್ಲ. ಅದರಿಂದ ಒಂದು ಸಣ್ಣ ಏರಿಯಾ ಒಂದು ಕೊಡ್ತೀವಿ ಸರ್, ದಯವಿಟ್ಟು ಅದೊಂದೇ ಒಂದು ಮಾಡಿ ಸಾಕು ತಾವು ಅಂತ ಅದೊಂದು ಏರಿಯಾ ಕೊಟ್ಟರು ನಾವು ಮಾಡಿದ್ದೀವಿ. ನಮ್ಮದು ಒಂದು ಅವ್ರಿಗೆ ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದೇ ಆಗ್ತಾ ಇದೆ, ಸಕ್ಸಸ್ ಆಗಿದೆ. ನಮ್ಮ ವಿಜಯ್ ಸರ್ ಅಂತೂ ತುಂಬ ಕಾನ್ಫಿಡೆನ್ಸ್ ಆಗಿ ಮಾಡಿದ್ದಾರೆ. ನನಗೆ ಎಂಟೈರ್ ಫಿಲಮ್ ನೋಡಿದ್ದೀನಿ. ಅವರು ಹೀರೋ ಥರನೇ. ಆದರೆ ಡ್ರ್ಯಾಗನ್ ಮಂಜು ಹತ್ರ ಒಂದು ಏಟುಗಳು ತಿಂತಾರೆ, ಫೈಟ್ ಮಾಡ್ತಾರೆ. ಆದರೂ ಕೂಡ ಅವರು ಏನು ಮಾಡಬೇಕು ಅದೇ ಮಾಡಿದ್ದಾರೆ ಪಿಕ್ಚರಲ್ಲಿ. ನಾನು ತುಂಬ ಸಂತೋಷ ಆಗ್ತಾ ಇತ್ತು. ಹೌದು ಸರ್, ನಮಸ್ಕಾರ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ಸ್ ಅಷ್ಟೇ. ಪಾರ್ಕಿಂಗ್ ಇದೆ, ಪಾಪ್ಕಾರ್ನ್ ಇದೆ. ದಯಮಾಡಿ ಬಿಡಿ, ನಿಮ್ಮ ಪಾದಕ್ಕೆ ನಮಸ್ಕಾರ. ನೆನ್ನೆ 3 ಶೋ ನಮ್ ಜಯಣ್ಣ ಅವ್ರು ಇರ್ತಾರೆ. ಅವ್ರು ಯಾವಾಗೂ ನಮ್ಗೆ ಹೇಳ್ತಾರೆ ಒಂದ್ ಮಾತು, ಏನಂತ ಅಂದ್ರೆ
ಯಾವುದೇ ಫಿಲ್ಮ್ ರಿಲೀಸ್ ಮಾಡಿದ್ರು ಮಂಡೇ ಮ್ಯಾಟ್ನಿ ಫುಲ್ ಆದ್ರೆ ಸೂಪರ್ ಅಂತಾರೆ. ಮಂಡೇ 3 ಶೋ ಫುಲ್ ಆಗಿದೆ ಎಲ್ಲಾ ಥಿಯೇಟರ್ಗಳು. ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಹಿಟ್ ಆಗಿದೆ. ಪಿಕ್ಚರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಸೂಪರ್ ಡೂಪರ್ ಹಿಟ್. ಇದೇ ತರ ಇನ್ನ ಬರೋ ಸಿನಿಮಾಗಳೆಲ್ಲ ಚೆನ್ನಾಗಾಗ್ಲಿ, ಎಲ್ಲಾ ಥಿಯೇಟರ್ ಮಾಲೀಕರು ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ನಮ್ಮ ಜಯಣ್ಣ ಹೆಂಗೆ ಅಂದ್ರೆ ಗುರಾಜಿ ನಾಡಿ ಇದ್ದಂಗೆ ಎಲ್ಲ ಹರಿಕತೆ ಹೇಳಲೇಬೇಕು. ಆ ಹರಿಕತೆ ಕೇಳ್ಕೊಂಡೆ ನಾವು ಮುಂದಕ್ಕೆ ಹೋಗ್ಬೇಕು. ಹೋಗೋದೇ ಇಲ್ಲ ಇನ್ನೊಂದು ಉಪಕಥೆ ಹೇಳ್ತೀವಿ ಬಾಳ ಅಂತ ಹರಿಕತೆ ಉಪಕಥೆ ನಾವು ಕೇಳಿದ್ರೆ ಜಯಣ್ಣ ಹತ್ರ ನಮ್ಗೆ ಸಂತೋಷ ಆಗೋದು. ಯಾವ ಫಂಕ್ಷನ್ಗೂ ಬರಲ್ಲ ಈ ಜಯಣ್ಣ ಬೇರೆ. ಈಗ ನನ್ನ ಮಗ ತುಂಬಾ ಕೆಲಸ ಮಾಡ್ತಾ ಇದ್ದಾನೆ. ನನ್ನ ಮಗ ಸರ್ ಒಂದು 5 ಕೋಟಿ ಆಗ್ಬೋದು ಸರ್. ಹೇಳ್ಬೇಡಿ ಸರ್, ನೀವು ಯಾಕೆ ಮಾತಾಡಿ ಕುತ್ಕೋತೀನಿ ಆರಾಮಾಗಿ. ಸೊ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ, ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಬಟ್ ಗಾಂಧಿನಗರಲ್ಲಿ ಈ ತರ ಗಟ್ಸ್ ಇಟ್ಕೊಂಡು ರಿಲೀಸ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಗ್ರೇಟ್ ಅಂತ ಹೇಳ್ತೀನಿ ಇಬ್ಬರಿಗೂ. ಸೊ ಗ್ರ್ಯಾಂಡ್ ಸಕ್ಸಸ್ ಆಗಿದೆ, ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಮಾತ್ರ. ಸೊ ವಿಶ್ ಯು ಆಲ್ ದ ಬೆಸ್ಟ್ ನೆಕ್ಸ್ಟ್ ಸಿನಿಮಾಗೂ ಅಂತ ಹೇಳ್ಬಿಟ್ಟು ನಾನು 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬನ್ನಿ, ಇವರು ಸೈಡ್ ಹೋಗ್ತಾ ಇದ್ದಾರೆ ಸರ್. ಜಗದೀಶ್ ಅವರು ಮಧ್ಯ ಮಾತಾಡ್ತೀನಿ ಅಂತ ಅವ್ರು ಮಧ್ಯ ಮಾತಾಡ್ಬಿಡ್ತಾರಲ್ಲ, ಅದಕ್ಕೆ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನು ಆಕ್ಚುಲಿ ನನ್ನ ಪ್ರಕಾರ ಇವತ್ತು ಪ್ರೆಸ್ ಮೀಟ್ ಬೇಸಿಕಲಿ ಮಾಡಿ ತುಂಬಾ ಜನ ಮೀಡಿಯಾ ಫ್ರೆಂಡ್ಸ್ ನಾವು ತುಂಬಾ ಮಾತಾಡೋದಿದೆ ಸಿಗಿ ಅಂತ ಕೇಳಿದ ಕಾರಣಕ್ಕೋಸ್ಕರ ಈ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ಸಕ್ಸಸ್ ಮೀಟ್ಗೆ ಪ್ರಾಬಬಲಿ ಇನ್ನ 1 or 2 ವೀಕ್ಸ್ ಆದ್ಮೇಲೆ ತುಂಬಾ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಯಾಕಂದ್ರೆ ಈ ಸಿನಿಮಾ ತುಂಬಾ ದೊಡ್ಡ ಮಟ್ಟದ ಯಶಸ್ಸು. ಇದು ಕೃಷ್ಣ ಸಾರ್ಥಕ್ಗೆ, ಜಗದೀಶ್ಗೆ, ನಮ್ಮ ಬ್ಯಾನರ್ಗೆ ಅಥವಾ ವಿಜಯ್ ಸರ್ಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇಂಡಸ್ಟ್ರಿಗೆ ತುಂಬಾ ದೊಡ್ಡ ಯಶಸ್ಸು ತಂದಿರುವಂತ ಸಿನಿಮಾ. ತುಂಬಾ ಜನ ಥಿಯೇಟರ್ ಓನರ್ಸ್ ರೀಸೆಂಟ್ ಆಗಿ ಲೈಕ್ ಫ್ರೈಡೆ ಸ್ಯಾಟರ್ಡೇ ಎಲ್ಲ ಕಲೆಕ್ಷನ್ ಎಲ್ಲ ನೋಡಾದ್ಮೇಲೆ ಕಾಟೇರ ಆದ್ಮೇಲೆ ನಿಯರ್ಲಿ ಒಂದು 180 ಸಿನಿಮಾ ಬಂದಿದೆ 8 ತಿಂಗಳ ಗ್ಯಾಪ್ ಅಲ್ಲಿ. ಯಾವುದೇ ಸಿನಿಮಾ ಇಲ್ಲದೇ ಇರುವಂತ ಒಂದು ಬಿಗ್ಗೆಸ್ಟ್ ಓಪನಿಂಗ್ ತಗೊಂಡಂತ ಸಿನಿಮಾ ಭೀಮಾ. ಸೊ ಇದು ನಮ್ಮ ಬ್ಯಾನರ್ ಅಲ್ಲಿ ನಾವು ಪ್ರೊಡ್ಯೂಸ್ ಮಾಡಿದ್ವಿ ಅನ್ನೋದು ಒಂದು ಹೆಮ್ಮೆ ಒಂದ್ ಕಡೆ. ಇನ್ನೊಂದ್ ಕಡೆ ನಾವು ಬೈರಾಗಿ ಮಾಡ್ತಿರುವಾಗ ವಿಜಯ್ ಸರ್ ಕರೆದು ಕೊಟ್ಟಿ ಡೇಟ್ ಇದು. ಸೊ ಐ ಥಿಂಕ್ ಅವಾಗ್ಲೇನೆ ಬ್ಲೆಸ್ಸಿಂಗ್ ಇತ್ತು. ಸೊ ಅದನ್ನ ಏನ್ ಪ್ರಾಮಿಸ್ ಮಾಡಿದ್ರು ಸರ್ ಅದ್ರ ಪ್ರಕಾರನೇ ನಿಂತ್ಕೊಂಡು ಪ್ರತಿಯೊಂದು ಹೆಜ್ಜೆಲ್ಲೂ ಮಾಡಿದ್ದಾರೆ. ನೋವಿನ ಬಗ್ಗೆ ಹೇಳ್ತಿದ್ರು 100%. ಅಂದ್ರೆ ಈ ಸಿನಿಮಾದ ಮೈನ್ ಫಸ್ಟ್ ಸಿಗ್ನಲ್ ಆಫ್ ಸಕ್ಸಸ್ ಅಂತ ಏನಿದೆ ನಮ್ಮ ಮ್ಯೂಸಿಕ್, ನಮ್ಮ ಚರಣ್ ರಾಜ್ ಅವ್ರದ ಪಾರ್ಟ್ ಅಲ್ಲಿ ನಾವು ನಮ್ಮ ಮೋಷನ್ ಪೋಸ್ಟರ್ ಥ್ರೂ ನಮ್ಮ ಟೈಟಲ್ ನ ಅನೌನ್ಸ್ ಮಾಡಿದಾಗ ಆಗ್ಲೇ ನಮಗೆ ಸಾಕಷ್ಟು ಬಿಸ್ನೆಸ್ ಆಫರ್ಸ್ ಬಂತು. ಆಗ ನಾವು ವಿ ಡಿಡ್ಂಟ್ ವಾಂಟ್ ಟು ಫ್ರೀಸ್ ಇಟ್. ಯಾಕಂದ್ರೆ ಇವತ್ತು ಈ ಮಟ್ಟಕ್ಕೆ ಈ ಸಿನಿಮಾ ಆಗತ್ತೆ ಅಂತ ನಾವು ಅವ್ರ ಮನೆ ವಿಜಯ್ ಸರ್ ಮನೇಲಿ ಕೂತು ಮಾತಾಡಿದ ದಿನಾನೇ ಗೊತ್ತಿತ್ತು. ಸೊ ಹಾಗಾಗಿ ಒಂದೊಂದೇ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಆಗ್ಲಿ ಅಂತ ಬರ್ತಾ ಹೋದ್ವಿ. ಅಷ್ಟೊತ್ತಿಗೆ ಇಂಡಸ್ಟ್ರಿಯ ಒಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಟೋಟಲಿ ಡಿಟೋರಿಯೇಟ್ ಆಗಿತ್ತು. ಸೊ ನಾನೇ ಪ್ರೀವಿಯಸ್ಲಿ ಬೈರಾಗಿ ಮಾಡಿದಾಗ ತುಂಬಾ ದೊಡ್ಡ ಮಟ್ಟದ ಬಿಸ್ನೆಸ್ ಮಾಡಿದೆ, ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್. ಈ ಸಿನಿಮಾದ ಮಾಡಕ್ ಆಗ್ಲೇ ಇಲ್ಲ. ಎಲ್ಲರೂ ಬಂದ್ರು, ಎಲ್ಲಾ ಚಾನೆಲ್ಸ್, ಎಲ್ಲಾ OTTಗಳು, ಪ್ರತಿಯೊಬ್ರು ಕೂಡ ಮಾತಾಡ್ತಾ ಇದ್ರು ಬಿಫೋರ್ ರಿಲೀಸ್. ಹಾಡುಗಳು ಎಕ್ಸ್ಟ್ರಾರ್ಡಿನರಿ ಇಟ್ಟು, ಟೀಸರ್ ಬಿಟ್ವಿ, ಅದು ವಿಜಯ್ ಸರ್ ಬರ್ಡೇ ಬಿಟ್ಟು ಟೀಸರ್ ತುಂಬಾ ದೊಡ್ಡ ಇಟ್ಟು. ಆಮೇಲೆ ನಮ್ಮ ಕಂಟೆಂಟ್ಗಳು ಏನೇ ಕಂಟೆಂಟ್ ಬಿಟ್ರು 2 ಸೆಕೆಂಡ್ ಅಲ್ಲಿ ವೈರಲ್ ಆಗುವಂತ ಕಂಟೆಂಟ್, ಎಲ್ರಿಗೂ ಅಫ್ಕೋರ್ಸ್ ಎಲ್ಲ ಬೈಯರ್ಸ್ಗೂ ಬೇಕಾದಂತ ಕಂಟೆಂಟ್. ಬಟ್ ಯಾವ್ದು ಪ್ರೋಗ್ರೆಸ್ ಆಗ್ತಾ ಇರಲಿಲ್ಲ. ಆ ಒಂದು ಟೈಮ್ ಅಲ್ಲಿ ನಾವು ನಮ್ಮ ಇನ್ವೆಸ್ಟ್ಮೆಂಟ್ಸ್, ಸಿನಿಮಾ ತಗೊಂಡಂತ ಟೈಮು ಎಲ್ಲ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ಗೆ ಬಂದು ಕೂತಿತ್ತು. ನಾವು ರಿಲೀಸ್ ಮಾಡೋಣ ಅಂತ ಡಿಸೈಡ್ ಮಾಡಿದಾಗ ಮೊದಲು ನಮ್ಗೆ ಕೈ ಹಿಡಿದಿದ್ದು ನಮ್ಮ RS ಗೌಡ್ರು, ನಮ್ಮ ಫೈನಾನ್ಷಿಯರ್ಸ್. ಮೋರ್ ದನ್ ದಟ್ ಒಂಥರ ಅವರು ನಮ್ಗೆ ಒಂದು ದೇವಸ್ಥಾನದಲ್ಲಿ ನಿಂತ್ಕೊಂಡ್ಬಿಟ್ರು ಈ ಸಿನಿಮಾ ಸಲುವಾಗಿ ಜೊತೆಲಿ ನಿಂತು. ಆಗ ಕೂತು ಅವ್ರ ಜೊತೆ ಮಾತಾಡಿದಾಗ ಸರ್ ಅಟ್ ಎನಿ ಕಾಸ್ಟ್ ನೀವು ಆಗಸ್ಟ್ ಅಲ್ಲಿ ಬನ್ನಿ, ಯಾವುದೇ ರೀತಿಯಾದ ತೊಂದರೆ ಆಗಲ್ಲ ಅಂತ ಫಸ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದ ಅವರು. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಜನಕ್ಕೆ ನಾವು ಆಗಸ್ಟ್ ಅಲ್ಲಿ ಸಿನಿಮಾನ ರಿಲೀಸ್ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದಾಗ ಹೆಂಗ್ ಮಾಡ್ತೀರಾ, ಯಾವ ತರ ಮಾಡ್ತೀರಾ, ಇಷ್ಟು ಕೋಟಿಗಳು ದಾಟಿಸ್ಬಿಟ್ಟಿದ್ದೀರಾ ಬಜೆಟ್, ಏನು ಸೇಲ್ಸ್ ಆಗಿಲ್ಲ, ಸಿನಿಮಾ ಓಡುತ್ತೆ ಅಂತ ಗ್ಯಾರಂಟಿ ಏನು, ಫಸ್ಟ್ ಡೈರೆಕ್ಷನ್ ಬೇರೆ ಸೆಕೆಂಡ್ ಡೈರೆಕ್ಷನ್ ಬೇರೆ, ಯಾವ ನಂಬಿಕೆ ಮೇಲೆ ಇಷ್ಟು ಇನ್ವೆಸ್ಟ್ ಮಾಡಿದ್ರಿ, ಈ ತರ ಎಲ್ಲ ಸಾಕಷ್ಟು ಜನ ಮಾರಲಿ ತುಂಬಾ ಕುಗ್ಸಕ್ ಟ್ರೈ ಮಾಡಿದ್ರು. ಬಟ್ ನಾವು ಮೊದಲನೇ ದಿನ ಏನು ವಿಜಯ್ ಸರ್, ನಮ್ ಜಗದೀಶು, ನಾನು ಒಂದು ದೇವಸ್ಥಾನದ ಮುಂದೆ ನಿಂತು ಏನಾದ್ರೂ ಈ ಸಿನಿಮಾಗ ಒಬ್ರಿಗೊಬ್ರು ಜೊತೆ ಇರ್ತೀವಿ ಅಂತ ಅನ್ಕೊಂಡಿದ್ವಿ. ಅವತ್ತಿನ ದಿನಾನು ಬಂದು ನಾವು 3 ಜನ ಇದೇ ಮಾತಾಡ್ಕೊಂಡಿದ್ದು, ಇಲ್ಲ ಮಾಡೋಣ ನಮ್ ಕೈಲಿ ಆಗತ್ತೆ ಅಂತ. ಆ ಒಂದು ಬಿಗ್ ಸಪೋರ್ಟ್ ನನಗೆ ಇವ್ರಿಬ್ರು ಕಡೆಯಿಂದ ತುಂಬಾ ಜೋರಾಗಿ ಸಿಕ್ತು. ಇಲ್ಲ ಸರ್ ಮಾಡ್ಬಿಡೋಣ ಆಯ್ತು.
ಯಾವ ಮಟ್ಟದ ರಿಸ್ಕ್ ತಗೊಂಡಿದ್ವಿ ಅಂದ್ರೆ ಜನರಲಿ ಅಟ್ಲೀಸ್ಟ್ ಒಂದು ನಾನ್ ಥಿಯೇಟ್ರಿಕಲ್ ಅಲ್ಲಿ ಒಂದು 80% ಕವರ್ ಆಗೇ ಆಗುತ್ತೆ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂದ್ರೆ. ನಾವು 99% ರಿಸ್ಕ್ ಅಲ್ಲಿ ಮಾಡಿದ ಸಿನಿಮಾ ಇದು. ಅಫ್ಕೋರ್ಸ್ ದಾಟ್ಬಿಡ್ತು, ಬಿಕಾಸ್ ರಿಲೀಸ್ಗೆಲ್ಲ ಹಾಗೆ ನಾವು ತುಂಬಾ ಬಿಗ್ ರಿಲೀಸ್ ಮಾಡಿದ್ವಿ, ಬಿಗ್ ವೇನಲ್ಲಿ ಪಬ್ಲಿಸಿಟಿ ಮಾಡಿದ್ವಿ. ಪಬ್ಲಿಸಿಟಿಗೂ ಕೂಡ ನಾವು ಯಾವುದೇ ರೀತಿಯಾದ ಹಣ ಲೆಕ್ಕಾಚಾರ ಹಾಕ್ದಲೆ ಅದು ಕೂಡ ಕೋಟಿಗಳ ಗಟ್ಟಲೆ ಖರ್ಚು ಮಾಡಿದ್ವಿ. ಸೊ ನಮ್ಗೆ ಏನು ಇನ್ಕಮಿಂಗ್ ಇಲ್ಲ ಅನ್ನೋ ಸ್ಟೇಜಲ್ಲೂ ಕೂಡ ನಾವು ಯಾವತ್ತೂ ಸ್ಟಾಪ್ ಮಾಡಿಲ್ಲ, ಮಾಡ್ತಾ ಹೋದ್ವಿ. ಯಾಕಂದ್ರೆ ಈ ಸಿನಿಮಾ ಮೇಲೆ 100% ಇದ್ದಂತ ವಿಶ್ವಾಸ ಅದು ಖಂಡಿತ ಉಳಿಸುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಮಾಡಿದ್ವಿ. ಇವತ್ತು ನಾವೇನ್ ಫ್ರೈಡೆ ಸಿನಿಮಾ ರಿಲೀಸ್ ಆಯ್ತು, ಫ್ರೈಡೆ ಮಾರ್ನಿಂಗ್ ಶೋ ರಿಪೋರ್ಟ್ ಬಂತು. 10 ಜನದಲ್ಲಿ ಅದು ಆಸ್ ಯೂಶುವಲ್ ಒಂದು 8 ಜನ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಅಂದ್ರು, ಒಂದಿಬ್ರು ಚೆನ್ನಾಗಿಲ್ಲ, ಸೋಮವಾರ ಆದ್ಮೇಲೆ ಹೋಗಲ್ಲ ಅಂತ ಅವತ್ತೇ ಹೇಳಿದ್ರು. ಸೋಮವಾರಕ್ಕಾದ್ವಿ. ಸೋಮವಾರ ಮಾರ್ನಿಂಗ್ ಶೋ ಇಂದ ಕಾಲೇಜ್ ಅವರು ಎಲ್ಲಾ ಕಡೆ ಎಲ್ಲಾ ಮಲ್ಟಿಪ್ಲೆಕ್ಸ್ ಅಲ್ಲೂ ನಮ್ಮ MMB ನಮ್ಮ ನವರಸನ್ ನನಗೆ ಕಾಲ್ ಮಾಡಿದ್ರು, ಅದೇ ಮಾತಾಡಿದ್ರು, ಬ್ರದರ್ ಬೆಳಗ್ಗೆಯಿಂದಾನೇ ಹೌಸ್ಫುಲ್ ಆಗ್ತಾ ಇದೆ, 80% ಆಗ್ತಾ ಇದೆ. ಆಮೇಲೆ ನಮ್ಮ ವಿಜಿ ಸರ್ ಟೀಮು, ನಮ್ಮ ಹರ್ಷಿತ್ ಎಲ್ಲ ಎವ್ರಿ ಮಿನಿಟ್ ಪಾಪ ಅಪ್ಡೇಟ್ ಮಾಡ್ತಾನೆ ಇದ್ರು, ಇದು ಸರ್ ಇಲ್ಲಿ ಹಿಂಗ ಆಗ್ತಿದೆ, ಇಲ್ಲಿ ಹೌಸ್ಫುಲ್ ಆಗ್ತಿದೆ, ಇಲ್ಲಿ ಈ ತರ ಅಂತ. ಆಗಿಂದ ನಾನು ರಿಪೋರ್ಟ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಬಿಕಾಸ್ ಫಸ್ಟ್ 3 days ಏನಿದೆ ಅದಕ್ಕಿಂತ ನಾವು ಮಂಡೇ ಮೇಲಿಂದ ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ಕಾರಣಕ್ಕೆ. ಮಂಡೇ ಏನ್ ರಿಪೋರ್ಟ್ ಆಯ್ತು ಅವತ್ತಿನ ದಿನ ಎಲ್ಲರೂ ಮಾತಾಡೋದು ನಿಲ್ಸಿದ್ರು ಈ ವಿಷಯದ ಬಗ್ಗೆ. ಸಿನಿಮಾ ಓಡುತ್ತೆ ಇದೆಲ್ಲ ಎಲ್ಲವನ್ನು ದಾಟಿಸಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಭೀಮಾ. ಇದು ಜಸ್ಟ್ 4ರಿಂದ 5ನೇ ದಿನ ಅಷ್ಟೇ ಆಗಿರೋದು. ಈ ಮುಂದೆ ಹೋಗ್ತಾ ವಾರಾನ್ಗಟ್ಲೆ ಖಂಡಿತವಾಗ್ಲೂ ಥಿಯೇಟ್ರಿಕಲ್ಲಿ ದಾಟುತ್ತೆ. ಆಮೇಲೆ ಇನ್ನೊಂದು ಗುಡ್ ನ್ಯೂಸ್ ನಾನು ಹೇಳ್ಬೇಕಂತ ಅಂದ್ರೆ, ಈಗ ಎಲ್ಲ ಟಿವಿ ಚಾನೆಲ್ಸ್ ಮತ್ತೆ OTTs ಎಲ್ಲರೂ ದೇ ಹ್ಯಾವ್ ಸ್ಟಾರ್ಟೆಡ್ ಅಪ್ರೋಚಿಂಗ್ ಅಸ್. ಮಾತುಕತೆಯಲ್ಲಿ ಇದ್ದೀವಿ. ಸಿನಿಮಾ ಒಂದು ದೊಡ್ಡ ಮಟ್ಟಕ್ಕೆ ಇಟ್ಟಾದ್ರೆ ಮಾತ್ರನೇ ಇವತ್ತಿಗೆ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಅಂತ ನಮಗೆ ಮುಂಚೆ 2000 ಮುಂಚೆ ಏನಿತ್ತು ಆ ತರ ಒಂದು ಸಿಸ್ಟಮ್ ಬರ್ತಾ ಇದೆ. ಈಗ ನಾವೆಲ್ಲರೂ ಸಿನಿಮಾ ಮಾಡೋರು ಅದಕ್ಕೆ ಅಡಾಪ್ಟ್ ಆಗಿ ಸಿನಿಮಾ ಚೆನ್ನಾಗಿ ಮಾಡೋಣ, ಥಿಯೇಟ್ರಿಕಲಿ ಪ್ರೂವ್ ಮಾಡೋಣ. ಸಿನಿಮಾ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡಲ್ಲ, ಅದಕ್ಕೆ ಭೀಮಾ ದೊಡ್ಡ ಸಾಕ್ಷಿ. ಸೊ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಸಾರಿ, ಇದ್ರ ಜೊತೆಗೆ ನಾನು ನಮ್ಗೆ ಡೇ 1 ಇಂದ ಜೊತೆಯಲ್ಲಿ ನಿಂತ ಕಂಪ್ಲೀಟ್ ಮೀಡಿಯಾ ಮತ್ತೆ ನಮ್ಮ ಪ್ರಮೋಷನಲ್ ಟೀಮ್ಸ್ ಮತ್ತೆ ನಮ್ಮ ಡೈರೆಕ್ಷನ್ ಟೀಮು, ಆಮೇಲೆ ಸಿನಿಮಾಲಿ ಕೆಲಸ ಮಾಡಿರೋ ಎಲ್ಲ ಟೆಕ್ನಿಷಿಯನ್ಸ್ ಮತ್ತೆ ಅಷ್ಟು ಜನ ಆರ್ಟಿಸ್ಟ್ಗೆ ಎಲ್ಲರಿಗೂ ಕೈ ಮುಗಿದು ಥ್ಯಾಂಕ್ಸ್ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಅಸ್. ನಮ್ಮ ಜರ್ನಿನಲ್ಲಿ ನಿಮ್ಮ ಪಾತ್ರಗಳು ತುಂಬಾ ಮುಖ್ಯ ಇದೆ. ಸೊ ಹಾಗಾಗಿ ನೀವು ಇವತ್ತೇನು ಸಕ್ಸಸ್ ಕೊಟ್ಟಿದ್ದೀರಾ, ನಾವೆಷ್ಟೇ ಸಿನಿಮಾ ಮಾಡಿದ್ರು ಈ ಕೆರಿಯರ್ ಎಷ್ಟೇ ಮುಂದಕ್ಕೆ ಹೋದ್ರು ಅದನ್ನ ಉಳಿಸ್ಕೊಂತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.